ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರ್ಕೆಟ್ ವಾಯ್ಸ್ ಕನ್ನಡ. ನಮ್ಮ ದೇಶದಲ್ಲಿರೋ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ್ಯಾವುದು? ಫಾರ್ ಎಕ್ಸಾಂಪಲ್, TCS, ರಿಲಯನ್ಸ್, HDFC, ಇನ್ಫೋಸಿಸ್, ಇನ್ನೂ ಈ ಥರ ಹಲವಾರು ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶನ ತುಂಬ ಮುಂದೆ ತಗೊಂಡೋಗಿದ್ದಾವೆ. ನೀವು ನಂಬ್ತೀರಾ? ನಮ್ಮಂಥ ಸಾಮಾನ್ಯ ಜನರು ಕೂಡ ಈ ಕಂಪ್ನಿಯ ಓನರ್ಗಳಾಗ್ಬೋದು. ಅದು ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿ ಅಲ್ಲ, ನಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ 500, 1000, 2000, 5000 ಅಷ್ಟು ಚಿಕ್ಕ ಅಮೌಂಟಲ್ಲಿ ನಾವು ಕೂಡ ಇಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳ ಓನರ್ಗಳಾಗ್ಬೋದು ಅಂತಂದ್ರೆ ನಿಮ್ಮ ಕೈಲಿ ನಂಬಕ್ ಸಾಧ್ಯನಾ? ಅದು ಹೇಗೆ? ಇದೇ ವಿಷಯನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬನ್ನಿ ಫ್ರೆಂಡ್ಸ್. ಕಳೆದ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಏನನ್ನ ಖರೀದಿ ಮತ್ತು ಮಾರಾಟ ಮಾಡ್ತೀವಿ? ಜನ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ತಗೋತಾರೆ, ಅದೇ ತರ ಶೇರ್ ಮಾರ್ಕೆಟಲ್ಲಿ ಶೇರ್ ತಗೋತಾರೆ, ಮಾರ್ತಾರೆ. ಹಾಗಾದ್ರೆ ಶೇರ್ಸ್ ಅಂದ್ರೆ ಏನು? ಆ ಶೇರ್ಸ್ ತಗೊಳ್ಳೋದು ಮಾರೋದ್ರಿಂದ ನಮ್ಗೇನ್ ಪ್ರಯೋಜನ ಆಗುತ್ತೆ? ಈ ತರ ಡೌಟ್ ನಿಮ್ಗೂ ಬಂದಿದ್ಯಾ? ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಒಂದು ಸಿಂಪಲ್ ಉದಾಹರಣೆ ಜೊತೆ ಸ್ಟಾರ್ಟ್ ಮಾಡೋಣ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮೂರಲ್ಲಿ ಒಂದು ಕಂಪನಿ ಸಣ್ಣದಾಗಿ ಪ್ರಾರಂಭ ಆಗುತ್ತೆ. ಆ ಕಂಪನಿಯಿಂದ ಹೊರಗಡೆ ಬರ್ತಾ ಇರೋ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ಜನರೂ ಇಷ್ಟಪಟ್ಟು ಆ ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಆ ಕಂಪ್ನಿ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ, ಒಳ್ಳೆ ಲಾಭ ಮಾಡ್ತಾ ಇರುತ್ತೆ. ಈಗ ಆ ಕಂಪ್ನಿ ಓನರ್ಸು ಯೋಚನೆ ಮಾಡ್ತಾರೆ, ನಾವ್ಯಾಕೆ ನಮ್ಮ ಕಂಪ್ನಿನ ಇನ್ನೂ ದೊಡ್ಡದಾಗಿ ಬೆಳೆಸಬಾರ್ದು ಅಂತ. ಅಂದ್ರೆ ನಾವ್ಯಾಕೆ ಇನ್ನೂ ಒಂದಷ್ಟು ಬ್ರಾಂಚ್ಗಳನ್ನ ಓಪನ್ ಮಾಡಬಾರ್ದು ಅಂತ. ಕೊನೆಗೆ ಕಂಪ್ನಿನ ಎಕ್ಸ್ಪೆನ್ಷನ್ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡು ಮುಂದುವರಿತಾರೆ. ಅದಕ್ಕಾಗಿ ಈಗ ಅವ್ರಿಗೆ ಹೊಸ ಫ್ಯಾಕ್ಟ್ರೀಸ್ ಬೇಕಾಗುತ್ತೆ, ಹೊಸ ಆಫೀಸಸ್ ಬೇಕಾಗುತ್ತೆ, ಮತ್ತೆ ಹೊಸ ಎಂಪ್ಲಾಯಿಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅವ್ರಿಗೆ ನೂರಾರು, ಸಾವಿರಾರು ಕೋಟಿ ರೂಪಾಯಿ ಬೇಕಾಗ್ಬೋದು. ಈಗ ಅವ್ರ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ. ಅದರಿಂದ ಆ ಕಂಪ್ನಿ ಒಂದು ಡಿಸಿಷನ್ ತಗೊಳುತ್ತೆ. ಅದೇನು ಅಂತಂದ್ರೆ, ಆ ಕಂಪ್ನಿನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಜನರಿಗೆ ಮಾರಾಟ ಮಾಡೋಣ. ಆ ಮಾರಾಟ ಮಾಡಿರೋ ಬಂದ ಹಣದಿಂದ ಕಂಪ್ನಿನ ಎಕ್ಸ್ಪೆನ್ಷನ್ ಮಾಡೋಣ ಅಂತ. ಅವ್ರೇನ್ ಮಾರಾಟ ಮಾಡ್ತಾರಲ್ಲ ಸಣ್ಣ ಸಣ್ಣ ಭಾಗ ಮಾಡಿ ಕಂಪ್ನಿನ, ಅದನ್ನೇ ನಾವು ಕರೆಯೋದು ಶೇರ್ಸ್ ಅಂತ. ಒಂದು ಕಂಪ್ನಿ ಶೇರನ್ನ ಬೈ ಮಾಡಿದ್ರೆ ಆ ಕಂಪ್ನಿಲಿ ಒಬ್ಬ ಸಣ್ಣ ಪಾಲುದಾರರು ನೀವಾಗ್ತೀರಿ. ಅದನ್ನೇ ಶೇರ್ ಓನರ್ಶಿಪ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪ್ನಿ ಒಂದು 100 ಶೇರನ್ನ ಹೊಂದಿದೆ ಅಂತ ಊಹೆ ಮಾಡ್ಕೊಳ್ಳೋಣ. ಆ 100 ಶೇರಲ್ಲಿ ಒಂದು 25 ಶೇರು ನೀವು ಬೈ ಮಾಡಿದ್ರೆ ಆ ಕಂಪ್ನಿಯ ಕಾಲ್ ಓನರ್ಶಿಪ್ ನಿಮ್ದಾಗುತ್ತೆ. ಅಥವಾ ನೀವು ಆ ಕಂಪ್ನಿಯ 1 ಶೇರ್ನ ಬೈ ಮಾಡಿದ್ರೆ ಅದರಲ್ಲಿ 1% ಮಾತ್ರ ಓನರ್ಶಿಪ್ ನಿಮ್ದಾಗುತ್ತೆ. ಆ ಥರ ಆ ಕಂಪ್ನಿ ಹೊಂದಿರೋ ಒಟ್ಟು ಶೇರ್ಗಳಲ್ಲಿ ನೀವು ಎಷ್ಟು ಖರೀದಿ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಓನರ್ಶಿಪ್ ನಿಮ್ಮ ಹತ್ರ ಇರುತ್ತೆ. ಇದೇ ತರ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪ್ನಿಗಳಾದ TCS, ಇನ್ಫೋಸಿಸ್, HDFC ಈ ತರ ದೊಡ್ಡ ದೊಡ್ಡ ಕಂಪ್ನಿಗಳು ಕೋಟ್ಯಾಂತರ ಶೇರ್ಗಳನ್ನ ಹೊಂದಿರುತ್ತೆ. ನಾವು ಅದರಲ್ಲಿ 1-2 ಶೇರನ್ನ ಬೈ ಮಾಡಿದಾಗ ಆ ಸಣ್ಣ ಓನರ್ಶಿಪ್ ನಮ್ದಾಗತ್ತೆ. ಈಗ ನೀವು ಕೇಳ್ಬೋದು, ನಾವು ಕಷ್ಟಪಟ್ಟು ದುಡ್ದಿರೋ ಹಣನ ಈ ಕಂಪ್ನಿ ಶೇರ್ಗಳನ್ನ ಬೈ ಮಾಡೋದಕ್ಕೆ ನಾವೇನಕ್ಕೆ ವಿನಿಯೋಗಿಸ್ಬೇಕು ಅಂತ, ಅದರಿಂದ ಏನ್ ಲಾಭ ಇದೆ ಅಂತ. ಪ್ರಮುಖವಾಗಿ ಶೇರ್ ಹೋಲ್ಡರ್ಸ್ಗೆ 2 ತರ ಲಾಭ ಸಿಗುತ್ತೆ. ಏನು ಅಂತಂದ್ರೆ, ಮೊದಲನೇದು, ಕಂಪ್ನಿ ಬೆಳೀತಾ ಇದ್ದಂಗೆ ಅದರ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಕಂಪ್ನಿ ಶೇರನ್ನ 100 ರೂಪಾಯಿ ಕೊಟ್ಟು ಬೈ ಮಾಡಿರ್ತೀವಿ. ಆ ಕಂಪ್ನಿ ಬರ್ತಾ ಬರ್ತಾ ಅದರ ಬಿಸ್ನೆಸ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗುತ್ತೆ. ಆವಾಗ
ನಾವೇ 100 ರೂಪಾಯಿ ಕೊಟ್ಟು ಬೈ ಮಾಡಿರ್ತೀವೋ ಅದ್ರ ವ್ಯಾಲ್ಯೂನುವೆ ಜಾಸ್ತಿ ಆಗುತ್ತೆ. ಇದು ಒಂದಾಯ್ತು. ಎರಡನೇ ಲಾಭ ಏನು ಅಂತಂದ್ರೆ, ಕೆಲವು ಕಂಪ್ನಿಗಳು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೂಡ ಕೊಡುತ್ತೆ. ಯಾವ ತರ ಅಂತಂದ್ರೆ, ಆ ಕಂಪ್ನಿ ಮಾಡಿದ ಲಾಭದಲ್ಲಿ ಶೇರ್ ಹೋಲ್ಡರ್ಸ್ಗೆ ಇಂತಿಷ್ಟು ಪರ್ಸೆಂಟೇಜು ಅಂತ ವರ್ಷ ಡಿವಿಡೆಂಡ್ ಮುಖಾಂತರವೇ ಲಾಭ ಮಾಡಿಕೊಡುತ್ತೆ. ಮತ್ತೆ ಆ ಕಂಪ್ನಿ ಬೆಳವಣಿಗೆಲಿ ನಾವು ಕೂಡ ಪಾಲ್ದಾರರಾಗ್ತೀವಿ. ಈಗ ನೀವು ಕೇಳ್ಬೋದು, ಶೇರ್ ಮಾರ್ಕೆಟ್ ಅಲ್ಲಿ ನಾವು ಹೂಡಿರೋ ಹಣಕ್ಕೆ ಯಾವಾಗ್ಲೂ ಲಾಭನೇ ಬರ್ತಾ ಇರುತ್ತಾ, ಇಲ್ಲಿ ಏನು ರಿಸ್ಕೇ ಇಲ್ವಾ ಅಂತ ಪ್ರಶ್ನೆ ಕೇಳ್ಬೋದು. ಆದ್ರೆ ಅದು ಹಾಗಲ್ಲ, ರಿಸ್ಕ್ ಕೂಡ ಇದೆ. ಯಾವ ತರ ಅಂತಂದ್ರೆ, ಈಗ ನಾವು ಒಂದು ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಅದ್ರ ಶೇರ್ನ ಬೈ ಮಾಡಿರ್ತೀವಿ. ಅದು ಚೆನ್ನಾಗಿ ಲಾಭನೂ ಮಾಡ್ತಾ ಇರುತ್ತೆ, ಒಳ್ಳೆ ಡಿವಿಡೆಂಡ್ ಕೂಡ ಕೊಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಆ ಕಂಪ್ನಿ ಶೇರ್ನ ನಾವು ಬೈ ಮಾಡಿರ್ತೀವಿ. ಆದ್ರೆ ಆ ಕಂಪ್ನಿ ಮುಂದಿನ ದಿನಗಳಲ್ಲೂ ಅದೇ ತರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದ್ರ ವ್ಯಾಲ್ಯೂ ಕಡಿಮೆನೂ ಆಗ್ಬೋದು. ಯಾಕೆ ಅಂತಂದ್ರೆ ಅದ್ರ ಪ್ರಾಡಕ್ಟ್ಸು ಜನರಿಗೆ ಇಷ್ಟ ಆಗದೆ ಇರ್ಬೋದು. ಕಾಲಕ್ಕೆ ತಕ್ಕಂತೆ ಆ ಕಂಪ್ನಿ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ದೇನೂ ಇರ್ಬೋದು. ಅಂತ ಸಂದರ್ಭದಲ್ಲಿ ನಾವು ಹೂಡಿರೋ ಹಣಕ್ಕೆ ರಿಸ್ಕ್ ಕೂಡ ಇರುತ್ತೆ, ಶೇರ್ ವ್ಯಾಲ್ಯೂ ಕಡಿಮೆನೂ ಆಗುತ್ತೆ, ಅದರಿಂದ ಲಾಸ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಇವತ್ತು ನಾವು ಶೇರ್ಸ್ ಅಂದ್ರೆ ಏನು, ಕಂಪ್ನಿಗಳು ಶೇರ್ಸ್ನ ಯಾಕೆ ಇಶ್ಯೂ ಮಾಡ್ತವೆ, ನಾವು ಕಂಪ್ನಿ ಶೇರ್ಗಳನ್ನ ಯಾಕೆ ಪರ್ಚೇಸ್ ಮಾಡಬೇಕು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಒಂದು ಶೇರ್ನ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ, ಯಾಕೆ ಕಡಿಮೆ ಆಗುತ್ತೆ, ಶೇರ್ನ ಬೆಲೆ ಜಾಸ್ತಿ ಆಗೋದಕ್ಕೆ ಮತ್ತೆ ಕಡಿಮೆ ಆಗೋದಕ್ಕೆ ಯಾವ್ಯಾವ ವಿಷಯಗಳು ಕಾರಣ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನಿಮಗೆ ಯಾವ ಕಂಪ್ನಿ ಶೇರ್ ಮೇಲೆ ಆಸಕ್ತಿ ಇದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇಂಥ ಸರಳ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್, ಬಿಸಿನೆಸ್, ಎಕಾನಮಿ ಮತ್ತು ಫೈನಾನ್ಸ್ ವಿಷಯಗಳನ್ನು ಕಲಿಯಲು ಇವತ್ತೇ ಮಾರ್ಕೆಟ್ ವೈಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.